ಈಗ ನೆನ್ನೆ ಟಿಪ್ಪಣಿ ಬರ್ಕೊಂಡವರಲ್ಲ ಮಿನಿಸ್ಟ್ರು, ಯಾವ ಕಾರಣಕ್ಕೆ ಇದನ್ನು ಬರ್ಕೊಂಡಿದ್ದೀರಿ? ಈಗ ಇಷ್ಟು ದಿವಸ ಇಲ್ಲದೆ ಇದ್ದದ್ದು ಇಲ್ಲಿ ಬರೆದಿದ್ದೀರಿ. ಮುಂದುವರೆದು ಸದರಿ 599 ಎಕರೆ ಜಮೀನಿನ ಪೈಕಿ ಯಾವುದೇ ಕಟ್ಟಡ ಇಲ್ಲದ 281 ಎಕರೆ ಖಾಲಿ ಜಮೀನನ್ನು ಕೂಡಲೇ ಅರಣ್ಯ ಇಲಾಖೆ ವಶಕ್ಕೆ ಪಡೆಯಲು ಕ್ರಮ ವಹಿಸುವಂತೆ ಈ ಮೂಲಕ ಸ್ಪಷ್ಟ ಸೂಚನೆ ನೀಡಲಾಗಿದೆ. ಏನು ಮಂತ್ರಿಗಳು ಸೂಚನೆ ಕೊಟ್ಟ ತಕ್ಷಣ ವಶಪಡಿಸ್ಕೊಳ್ಳೋಕ್ಕಾಗುತ್ತಾ? ಯಾವ ಆಧಾರದ ಮೇಲೆ ಸೂಚನೆ ಕೊಡ್ತೀರಿ ನೀವು? ವಿಷಯಗಳನ್ನೇನೋ ತಿಳ್ಕೊಂಡಿದ್ದೀರಾ? ಅದು ಯಾವುದೋ ಸೆಕ್ಷನ್ 64A ಏನೋ ಹೇಳ್ಕೊಂಡಿದ್ದೀರಿ. ಅರಣ್ಯ ಅಧಿಕಾರಿಗಳು ವಶಕ್ಕೆ ಪ್ರಯತ್ನ ಮಾಡದಿರೋದು ಸಚಿವ ಸಂಪುಟ ಗಮನಕ್ಕೂ ತರದೆ 2020ರಲ್ಲಿ ಡಿನೋಟಿಫಿಕೇಷನ್ ಮಾಡುವಂತೆ ಕೋರಿ ಸುಪ್ರೀಂ ಕೋರ್ಟ್ಗೆ ಮಧ್ಯಂತರ ಅರ್ಜಿ ಸಲ್ಲಿಸಿರುವುದು ಅನುಮಾನಕ್ಕೆ ಕಾರಣವಾಗಿದೆ. ಈ ಅನುಮಾನ ಬರಲಿಕ್ಕೆ ಯಾರು ಕಾರಣ? ಡಿನೋಟಿಫಿಕೇಷನ್ನು ಯಾರು ಮಾಡಿದ್ರು 2020ರಲ್ಲಿ? ಈಗ ನಿಮ್ಗೆ ಅನುಮಾನ ಯಾಕೆ ಬಂತು? 2020ರಲ್ಲಿ ಹಾಕಿರೋದು ಸುಪ್ರೀಂ ಕೋರ್ಟ್ ಮುಂದೆ. ಈಗ ಇವೆಲ್ಲ ಯಾತಿ ಪ್ರಾರಂಭ ಆಯಿತು? ಯಾವ ಕುಮಾರಸ್ವಾಮಿ ಈ ಒಂದು HMT ಯೂನಿಟ್ಗಳಿಗೆ ಭೇಟಿ ಕೊಟ್ಟ, ಇಲ್ಲಿ ಬಂದಿದ್ದೇನೆ, ಹೈದರಾಬಾದ್ಗೆ ಹೋಗಿದ್ದೇನೆ, ಪಿಂಜೋರಾಗೆ ಹೋಗಿದ್ದೇನೆ, ನಮ್ಮ ಅಧಿಕಾರಿಗಳಿಗೆ ಒಂದು ಹೊಸ ರೀಬರ್ತ್ ಕೊಡಲಿಕ್ಕೆ ಒಂದು ಎಕ್ಸ್ಪರ್ಟ್ ಕಮಿಟಿ ಮಾಡಿ ಇವತ್ತು ಈ ಒಂದು ಕಾರ್ಖಾನೆಯನ್ನು ವಿಶ್ವೇಶ್ವರಯ್ಯ ಕಾಲದಲ್ಲಿ, ಮಹಾರಾಜರ ಕಾಲದಲ್ಲಿ ಅವತ್ತೇನು ನಿರ್ಮಾಣ ಆಗಿದೆ ಇದನ್ನು ಉಳಿಸಬೇಕು ಅನ್ನೋದಕ್ಕೋಸ್ಕರವಾಗಿ ಒಂದು ಎಕ್ಸ್ಪರ್ಟ್ ಕಮಿಟಿಯನ್ನು ರಚನೆ ಮಾಡಿ, ಏಕೆಂದರೆ ಮುಚ್ಚೋಗಿದೆ 2016ರಲ್ಲಿ ಸಂಪೂರ್ಣ ಕೇಂದ್ರ ಸರ್ಕಾರದಲ್ಲಿ ಇದನ್ನು ಡಿಸ್ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ತೀರ್ಮಾನ ಮಾಡಿಬಿಟ್ಟಿದ್ದಾರೆ. ಇದೆಲ್ಲದಕ್ಕೂ ಒಂದು ಜೀವ ಕೊಡಬೇಕು ಅಂತೇಳಿ ನಾನು ಕಳೆದ 2 ತಿಂಗಳಿಂದ ನನ್ನದೇ ಆದಂಥ ರೀತಿಯಲ್ಲಿ ಶ್ರಮ ಆಗ್ತಾ ಇದ್ದೇನೆ. ಇವತ್ತು ಇಷ್ಟು ಏಕಾಏಕಿನಲ್ಲಿ ಇವತ್ತೇನೋ ವಶಪಡಿಸ್ಕೊಂಬಿಡಿ ಅಂತೇಳಿ ನೆನ್ನೆ 10,000 ಕೋಟಿ ವ್ಯಾಲ್ಯೂ ಇದು ಗ್ರಾಂಟೆಡ್ ಲ್ಯಾಂಡ್ಗೆ ದುಡ್ಡು ಕಟ್ಟಿದ್ದಾರೆ. ಪುಕ್ಕಟ್ಟೆ ತಗೊಂಡಿಲ್ಲ. ಇದನ್ನು ಎಲ್ಲ ಕ್ಲಾರಿಟಿ ಇದೆ. ಇದು ಯಾಕಿದನ್ನು ಹೇಳ್ತಾ ಇದ್ದೇನೆ, ಈಗ ನೀವು ಬಂದಿದ್ದೀರಲ್ಲಪ್ಪ ಕುಮಾರಸ್ವಾಮಿ, ಈ ಒಂದು ಕಾರ್ಖಾನೆ ಆಫೀಸಿಗೆ ಬಂದು ಒಂದು ಪ್ರೆಸ್ ಮೀಟ್ ಮಾಡಿದ ತಕ್ಷಣಲೇ 45 ರೂಪಾಯಿ ಇದ್ದಿದ್ದು ಶೇರ್ ವ್ಯಾಲ್ಯೂ 92 ರೂಪಾಯಿಗೆ ಏರಿಕೆ ಆಗೋಯ್ತು. ನಾನು ಇನ್ನೂ ಏನು ಇದಕ್ಕೆ ಜೀವ ಕೊಟ್ಟಿಲ್ಲ. ನಾನು ಜಸ್ಟ್ ಎಂಟ್ರಾಗಿ ಹೋಗಿದ್ದಕ್ಕೆ 45 ರೂಪಾಯಿ ಶೇರ್ ವ್ಯಾಲ್ಯೂ ಇದ್ದು 92 ರೂಪಾಯಿ ಹೋಯ್ತು. ನಾವೇನು ಕಾಯಕಲ್ಪ ಕೊಟ್ಟಿಲ್ಲ. ಇಲ್ಲೆಲ್ಲ ಲ್ಯಾಂಡ್ ರೆಕಾರ್ಡ್ಸ್ ಇದೆ ಏನೇನಿದೆ ಅಂತೇಳಿ. ಈಗ ನಿಮಗೆ ಕಣ್ ತೆರೆದಿದೆಯಲ್ಲಪ್ಪ ಈಶ್ವರ್ ಖಂಡ್ರೆ ಅವರೇ, ತಿಂತೇಗಿದಾರಲ್ಲ ಹಿಂದೆ ಯಾರ್ಯಾರು ಮಾಡಿದರು, ಯಾವ್ಯಾವ ಕಾಲದಲ್ಲಾಗಿದೆ. ಇವತ್ತು ಕೇಂದ್ರ ಸರ್ಕಾರ ಯಾವಾಗ ಕೆಲವು ಡಿಸ್ಇನ್ವೆಸ್ಟ್ಮೆಂಟ್ಗಳ ತೀರ್ಮಾನ ಆದಾಗ